ಮಗಳು ಕಪ್ಪಾಗಿದ್ದಾಳೆ ಎಂಬ ಕಾರಣಕ್ಕೆ ಎತ್ತ ಕರುಳನ್ನೇ ಬಲಿ ಪಡೆದ ತಾಯಿ. ಒಂಬತ್ತು ತಿಂಗಳು ಹೊತ್ತು ಎತ್ತ ಮಗುವನ್ನೇ ತನ್ನ ತಾಯಿ ಕಪ್ಪಾಗಿದ್ದಾಳೆ ಎಂಬ ಕಾರಣಕ್ಕೆ ಕೊಲೆ ಮಾಡಿದ ಆರೋಪ ಕೇಳಿ ಬಂದಿರುವ ಹೃದಯ ವಿದ್ರಾವಕ ಘಟನೆ ಬೆಂಗಳೂರಿನಲ್ಲಿ ಬೆಳಕಿಗೆ ಬಂದಿದೆ. ದಾವಣಗೆರೆ ಮೂಲದ ಪ್ರವೀಣ್ ಬಸಪ್ಪ ಮತ್ತು ವಕೀಲೆ ಪ್ರಿಯಾಂಕಾ 2007ರಲ್ಲಿ ವಿವಾಹವಾಗಿದ್ರು. ಈ ದಂಪತಿಗೆ ಇಬ್ಬರು ಹೆಣ್ಮಕ್ಳು ಇದ್ರು. ಆದ್ರೆ ಕೆಲ ವರ್ಷಗಳ ಹಿಂದೆ ಪ್ರಿಯಾಂಕಳ ಕಾಲೇಜು ದಿನಗಳ ಗೆಳೆಯ ಹಾಗೂ ರಿಯಲ್ ಎಸ್ಟೇಟ್ ಉದ್ಯಮಿ ಮೋಹನ್ ಮಹಾಲಿಂಗಪ್ಪನೊಂದಿಗೆ ಮತ್ತೆ ಸಂಪರ್ಕಕ್ಕೆ ಬಂದಿದ್ಲು. ಈ ಪರಿಚಯ ಸ್ನೇಹ ಅಕ್ರಮ ಸಂಬಂಧಕ್ಕೆ ತಿರುಗಿದೆ. 2025ರ ಡಿಸೆಂಬರ್ನಲ್ಲಿ ಇಬ್ಬರು ರಹಸ್ಯವಾಗಿ ಮದುವೆಯಾಗಿದ್ರು ಎಂಬ ಆರೋಪ ಕೇಳಿಬಂದಿದೆ. ಬಳಿಕ ಪತಿ ಪ್ರವೀಣ್ ಅವರಿಂದ ವಿಚ್ಛೇದನ ಪಡೆದು ಕಿರಿಯ ಮಗಳನ್ನು ವೆನಿಲಾಳೊಂದಿಗೆ ಪ್ರಿಯಾಂಕಾ ಮತ್ತು ಮೋಹನ್ ಒಟ್ಟಿಗೆ ವಾಸಿಸ್ತಾ ಇದ್ರಂತೆ. ಪೊಲೀಸ್ ತನಿಖೆ ಹಾಗೂ ದೂರಿನ ಪ್ರಕಾರ ತಮ್ಮ ಹೊಸ ಜೀವನಕ್ಕೆ ಮಗು ಅಡ್ಡಿಯಾಗ್ತಿದೆ ಎಂದು ಭಾವಿಸಿ ವೆನಿಲಾಳನ್ನು ದಾರಿ ತಪ್ಪಿಸಲು ಸಂಚು ರೂಪಿಸಿದ್ದಾರೆ ಎಂಬ ಗಂಭೀರ ಆರೋಪ ಕೇಳಿಬಂದಿದೆ. ಜೊತೆಗೆ ಮಗಳು ಕಪ್ಪಾಗಿದ್ದಾಳೆ ಎಂಬ ಕಾರಣಕ್ಕೆ ಕೊಲೆ ಮಾಡಿದ್ದಾರೆ ಎಂದು ಈಗ ಒಂದು ಬಲವಾದಂತಹ ಸಾಕ್ಷಿ ಕೂಡ ಎದುರಾಗಿರುವಂತದ್ದು. ಮಾರ್ಚ್ 24, 2026ರಂದು ಪ್ರಿಯಾಂಕಳ ಜನ್ಮದಿನದ ರಾತ್ರಿ ಮಗು ಅನಾರೋಗ್ಯದಿಂದ ಮೃತಪಟ್ಟಿದೆ ಎಂದು ಕತೆ ಕಟ್ಟಲಾಗಿದೆ. ಆದ್ರೆ ತಾಯಿ ನೀಡುತ್ತಿದ್ದ ಹೇಳಿಕೆಗಳಲ್ಲಿ ಕಂಡು ಬಂದ ವ್ಯತ್ಯಾಸಗಳಿಂದ ತಂದೆ ಪ್ರವೀಣ್ ಅವರಿಗೆ ಅನುಮಾನ ಬಂದಿದೆ. ಮರಣೋತ್ತರ ಪರೀಕ್ಷೆಯ ವರದಿಯನ್ನು ಪರಿಶೀಲಿಸಿದ ತಜ್ಞರು ಮಗುವಿನ ಸಾವಿನ ಹಿಂದೆ ಅನುಮಾನಾಸ್ಪದ ಅಂಶಗಳಿರುವುದನ್ನು ಸೂಚಿಸಿದ್ದಾರೆ. ಇದಾದ ಬಳಿಕ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ತಂದೆ ನೀಡಿದ ದೂರಿನ ಆಧಾರದ ಮೇಲೆ ಕಾಡುಗೋಡಿ ಪೊಲೀಸರು ತನಿಖೆ ತೀವ್ರಗೊಳಿಸಿದ್ದು, ಪ್ರಿಯಾಂಕಳ ಆಪ್ತ ಮೋಹನ್ ಮಹಾಲಿಂಗಪ್ಪನನ್ನು ಬಂಧಿಸಿ ಪೊಲೀಸ್ ಕಸ್ಟಡಿಗೆ ಪಡೆದಿದ್ದಾರೆ. ಇತ್ತ ಪ್ರಿಯಾಂಕಾ ತಲೆಮರೆಸಿಕೊಂಡಿದ್ದು, ಆಕೆಯ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಸದ್ಯ ಪ್ರಕರಣದ ತನಿಖೆ ಮುಂದುವರೆದಿದ್ದು, ಸತ್ಯಾಂಶಗಳು ನ್ಯಾಯಾಲಯ ಹಾಗೂ ತನಿಖೆಯ ಮೂಲಕವೇ ಸ್ಪಷ್ಟವಾಗಬೇಕಿದೆ. ಆದರೆ ಈ ಘಟನೆ ಮಾತ್ರ ಮಾನವೀಯ ಮೌಲ್ಯಗಳು ಮತ್ತು ಹೆತ್ತವರ ಜವಾಬ್ದಾರಿಗಳ ಬಗ್ಗೆ ಸಮಾಜವನ್ನ ಮತ್ತೊಮ್ಮೆ ಪ್ರಶ್ನಿಸುವಂತೆ ಮಾಡಿದೆ.